ಸಂಕಷ್ಟ ಚತುರ್ಥಿ ವ್ರತವನ್ನು ಬ್ರಹ್ಮಾಂಡದ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುವ ಶಕ್ತಿಯುಳ್ಳ ಗಣೇಶನಿಗೆ ಸಮರ್ಪಿತವಾದಂಥ ವ್ರತವಾಗಿದೆ. ಸಾಕಷ್ಟು ಜನರು ಅಕುರತ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುತ್ತಾರೆ. ಯಾಕೆಂದರೆ ಈ ವ್ರತವು ವ್ಯಕ್ತಿಯ ಜೀವನದಲ್ಲಿನ ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡುತ್ತದೆ. ಈ ಒಂದು ಶುಭ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ, ಉಪವಾಸ ವ್ರತವನ್ನು ಮಾಡುವುದರಿಂದ ಗಣೇಶನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಎಂಬ ನಂಬಿಕೆ ಇದೆ. ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಕೊನೆಯ ಸಂಕಷ್ಟರ ಚತುರ್ಥಿಯಾಗಿರುವಂತಹ ಅಕುರತ ಸಂಕಷ್ಟ ಚತುರ್ಥಿಯ ದಿನದಂದು ಏನು ಮಾಡಬೇಕು ಮತ್ತೆ ಇದರ ಪೂಜೆ ವಿಧಾನ ಹೇಗೆ, ಯಾವ ಮಂತ್ರಗಳನ್ನು ಪಠಿಸಬೇಕು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಬಾರಿ ನನ್ನ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಅಕುರತ ಸಂಕಷ್ಟ ಚತುರ್ಥಿಯು ಭಾನುವಾರ ಹಾಗೆ ಸೋಮವಾರ 2 ದಿನ ಇರುವುದರಿಂದ ಭಾನುವಾರದ ನಂತರ ಮಾಡಬೇಕಾದಂತಹ ಸೋಮವಾರದ ಬೆಳಗಿನ ಪೂಜೆಯ ಬಗ್ಗೆ ಈಗ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ. ಬೆಳಿಗ್ಗೆ ಬೇಗ ಎದ್ದು ಮನೆಯ ಒಳಗೆ ಹೊರಗೆ ಗೋಮೂತ್ರವನ್ನು ಸಿಂಪಡಿಸಿ ಮನೆಯನ್ನು ಸ್ವಚ್ಛಗೊಳಿಸಬೇಕು. ನಾವು ಸ್ನಾನ ಮುಗಿಸಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ದೇವರ ಕೋಣೆಯನ್ನು ಗೋಮೂತ್ರವನ್ನು ಸಿಂಪಡಿಸಿ ಅದನ್ನು ಕೂಡ ನಾವು ಸ್ವಚ್ಛಗೊಳಿಸಬೇಕು. ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ಹೊಸ್ತಿಲ ಪೂಜೆ ಹಾಗೂ ತುಳಸಿ ಪೂಜೆ ಮಾಡುವುದು ಮರೆಯಬಾರದು. ಗಣೇಶನ ಮೂರ್ತಿ ಇದ್ದರೆ ಅದನ್ನು ಪ್ರತಿಷ್ಠಾಪಿಸಿ ಅಥವಾ ಗಣೇಶನ ಫೋಟೋ ಇದ್ದರೆ ಅದನ್ನೇ ಪೂಜಿಸಬಹುದು. ದೇವರಿಗೆ ಕುಂಕುಮ ಚಂದನದಿಂದ ಅಲಂಕರಿಸಿದ ಮೇಲೆ ಹೂಗಳನ್ನು ಅರ್ಪಿಸಬೇಕು. ನಂತರ ದೇವರ ಮುಂದೆ ದೀಪಗಳನ್ನು ಹಚ್ಚಬೇಕು. ಸಾಧ್ಯವಾದರೆ ಈ ದಿನ ಉಪವಾಸವನ್ನು ಮಾಡಬಹುದು. ನಂತರ ಗಣೇಶನ ಮೂರ್ತಿ ಇದ್ದರೆ ಅದಕ್ಕೆ ಗಂಗಾಜಲದಿಂದ ಅಭಿಷೇಕ ಮಾಡುವುದು ಒಳ್ಳೆಯದು. ನಂತರ ಗಣೇಶನಿಗೆ ಪ್ರಿಯವಾದಂತಹ ಗರಿಕೆ ಹುಲ್ಲನ್ನು ಅರ್ಪಿಸಬೇಕು. ಇನ್ನು ನೈವೇದ್ಯವಾಗಿ ಸಿಹಿ ತಿಂಡಿಯನ್ನು ಅರ್ಪಿಸಬಹುದು. ದೀಪ ಧೂಪಗಳನ್ನು ಹಚ್ಚಿ ನಂತರ ಗಣೇಶನಿಗೆ ಆರತಿಯನ್ನು ಮಾಡಬೇಕು. ಸಾಧ್ಯವಾದರೆ ಗಣೇಶನಿಗೆ ಪ್ರಿಯವಾದಂತಹ ಮೋದಕ ಅಥವಾ ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಹಾಗೆ ಗಣೇಶನ ಮಂತ್ರಗಳನ್ನು ಹಾಗೆ ಸಂಕಷ್ಟನಾಶನ ಗಣೇಶನ ಸ್ತೋತ್ರವನ್ನು ಪಠಿಸುವುದನ್ನು ಮರೆಯಬಾರದು. ಗಣೇಶನ ಸಂಕಷ್ಟರ ಚತುರ್ಥಿಯ ವ್ರತ ಕಥೆಯನ್ನು ಓದುವುದು ತುಂಬಾನೇ ಮಂಗಳಕರ. ಮಹಾಮಂಗಳಾರತಿಯ ನಂತರ ಪ್ರಸಾದವನ್ನು ಎಲ್ಲರಿಗೂ ವಿತರಿಸಬೇಕು. ಹಾಗೆ ತಾವು ಕೂಡ ಸ್ವೀಕರಿಸಬೇಕು. ಸಾಧ್ಯವಾದರೆ ಗಣೇಶನ ದೇವಸ್ಥಾನಗಳಿಗೆ ತೆರಳಿ ದೇವರ ದರ್ಶನ ಮಾಡುವುದು, ಪ್ರದಕ್ಷಿಣೆ ಹಾಕುವುದು, ಪ್ರಸಾದವನ್ನು ಸ್ವೀಕರಿಸುವುದು, ಹಾಗೆ ಮಂತ್ರಗಳನ್ನು ಸಾಧ್ಯವಾದರೆ ಅಲ್ಲಿ ಪಠಿಸುವುದು ಒಳ್ಳೆಯದು. ನಂತರ ಅರಳಿಕಟ್ಟೆ ಇದ್ದರೆ ಅದನ್ನು ಕೂಡ ನಮಸ್ಕರಿಸಿ ಪ್ರದಕ್ಷಿಣೆ ಹಾಕುವುದು ಒಳ್ಳೆಯದು. ಹಾಗೆ ನಿರ್ಗತಿಕರಿಗೆ ಅಗತ್ಯ ಇರುವವರಿಗೆ ದಾನ ಮಾಡುವುದು, ಅಂದರೆ ಬಟ್ಟೆ, ಆಹಾರ ಹೀಗೆ ದಾನ ಮಾಡಿದರೆ ತುಂಬಾ ಶ್ರೇಷ್ಠಕರ. ಹಾಗೆ ಪ್ರಾಣಿ ಪಕ್ಷಿಗಳಿಗಾದರೂ ನಾವು ಆಹಾರವನ್ನು ನೀಡಬೇಕು. ಈ ರೀತಿ ಮಾಡುವುದರಿಂದ ಆ ದೇವರು ಸಂತುಷ್ಟನಾಗುತ್ತಾನೆ, ನಮಗೆ ಹೆಚ್ಚಿನ ಫಲವನ್ನು ನೀಡುತ್ತಾನೆ. ಈ ಒಂದು ಸಂಕಷ್ಟರ ಚತುರ್ಥಿಯು ಸಂಜೆ ವೇಳೆ ಅಂದರೆ ಸೋಮವಾರ 4:03 ಇದು ಕೊನೆಗೊಳ್ಳುತ್ತದೆ. ಈಗ ಸಂಕಷ್ಟರ ಚತುರ್ಥಿಯ ಪೌರಾಣಿಕ ಕಥೆಯನ್ನು ತಿಳಿದುಕೊಳ್ಳೋಣ. ಕೊನೆಯಲ್ಲಿ ವಿಶೇಷವಾದಂತಹ ಮಂತ್ರಗಳನ್ನು ಕೇಳೋಣ. ದಂತಕಥೆಯ ಪ್ರಕಾರ ರಾವಣನು ಸ್ವರ್ಗದ ಎಲ್ಲಾ ದೇವರುಗಳನ್ನು ಸೋಲಿಸಿದ ಬಳಿಕ ಬಲಿಯ ಅಗಾಧ ಶಕ್ತಿಯ ಬಗ್ಗೆ ತಿಳಿದುಕೊಂಡನು. ಸಂಜೆ ರಾವಣ ಬಲಿಯನ್ನು ಸೆರೆ ಹಿಡಿಯಲು ಹೋದನು. ಆದರೆ ವಾನರ ರಾಜ ಬಲಿ ರಾವಣಗಿಂತ ಹೆಚ್ಚು ಶಕ್ತಿಶಾಲಿ. ಬಲಿ ರಾವಣನನ್ನು ತನ್ನ ಪಕ್ಕದಲ್ಲಿ ಹಿಡಿದು ಕಿಷ್ಕಿಂಧೆಗೆ ಕರೆದೊಯ್ದು ತನ್ನ ಮಗ ಅಂಗದನೊಂದಿಗೆ ಆಟಿಕೆಯಂತೆ ಇರಿಸಿಕೊಂಡನಂತೆ. ರಾವಣನನ್ನು ಆಟದ ವಸ್ತು ಎಂದು ತಪ್ಪಾಗಿ ಭಾವಿಸಿ ಹಗ್ಗದಿಂದ ಕಟ್ಟಿ ಸುತ್ತಿದನು. ರಾವಣನಿಗೆ ಅಪಾರ ನೋವುಂಟಾಯಿತು. ಹೀಗೆ ಸಂಕಷ್ಟದಲ್ಲಿದ್ದಂತಹ ರಾವಣನು ತನ್ನ ತಂದೆ ಪುಲತ್ಸ್ಯ ಋಷಿಯನ್ನು ನೆನಪಿಸಿಕೊಂಡನು. ರಾವಣನ ದುರವಸ್ಥೆಯನ್ನು ನೋಡಿದಂತಹ ಪುಲತ್ಸ್ಯ ಋಷಿಯು ದುಃಖದ ಕಾರಣವನ್ನು ಅರ್ಥ ಮಾಡಿಕೊಂಡನು.
ಪುಲತ್ಸ್ಯ ಋಷಿಯು ರಾವಣನನ್ನು ಸಮಾಧಾನಪಡಿಸಿ ಗಣೇಶನಿಗೆ ಸಮರ್ಪಿತವಾದಂತಹ ಉಪವಾಸ ವ್ರತವನ್ನು ಆಚರಿಸಲು ಸಲಹೆ ನೀಡಿದನು. ಹಿಂದೆ ದೇವತೆಗಳ ರಾಜನಾದಂಥ ಇಂದ್ರನು ಸಹ ವೃತ್ರಾಸುರನನ್ನು ನಾಶ ಮಾಡಲು ಈ ಒಂದು ಸಂಕಷ್ಟರ ಉಪವಾಸ ವ್ರತವನ್ನು ಆಚರಿಸಿದನು ಎಂದು ವಿವರಿಸಿದನು. ತನ್ನ ತಂದೆಯ ಮಾತುಗಳನ್ನು ಆಲಿಸಿದಂತಹ ರಾವಣನು ಅವರ ಸೂಚನೆಗಳನ್ನು ಅನುಸರಿಸಿ ಈ ಒಂದು ಸಂಕಷ್ಟ ಚತುರ್ಥಿಯ ಉಪವಾಸ ವ್ರತವನ್ನು ಪೂರ್ಣ ಭಕ್ತಿಯಿಂದ ಆಚರಿಸಿದನು. ಇದರ ಪರಿಣಾಮವಾಗಿ ಬಲಿಯು ರಾವಣನನ್ನು ಸ್ನೇಹದಿಂದ ನಡೆಸಿಕೊಂಡನು. ನಂತರ ಅವನನ್ನು ಸೆರೆಯಿಂದ ಮುಕ್ತಗೊಳಿಸಿದನು. ಅಕುರತ ಸಂಕಷ್ಟ ಚತುರ್ಥಿಯು ಉಪವಾಸ, ಭಕ್ತಿ ಹಾಗೂ ಪೂಜೆ, ಸರಿಯಾದ ಆಚರಣೆಗಳೊಂದಿಗೆ, ಮಂತ್ರಗಳೊಂದಿಗೆ ಯಾರು ಆಚರಿಸುವವರೋ ಅವರು ಎಲ್ಲ ತೊಂದರೆಗಳನ್ನು ಸುಲಭವಾಗಿ ನಿವಾರಿಸಿಕೊಳ್ಳಬಹುದು ಎಂಬುದನ್ನು ಈ ಒಂದು ದಂತಕಥೆ ಸ್ಪಷ್ಟವಾಗಿ ಹೇಳುತ್ತದೆ. ಆದ್ದರಿಂದ ಈ ಒಂದು ಸಂಕಷ್ಟರ ಚತುರ್ಥಿಯು ಮಂಗಳಕರವಾಗಿದ್ದು ಜೀವನದ ಎಲ್ಲ ತೊಂದರೆಗಳು, ಅಡೆತಡೆಗಳನ್ನು ನಿವಾರಿಸಿ ಜ್ಞಾನ, ಸಂಪತ್ತು, ಯಶಸ್ಸನ್ನು, ಸಂತೋಷವನ್ನು ತಂದುಕೊಡುತ್ತದೆ. ಆದ್ದರಿಂದ ಈ ದಿನ ನಾವು ಗಣೇಶನನ್ನು ಆರಾಧಿಸಿ ಮಂತ್ರಗಳನ್ನು ಪಠಿಸಿ ಪೂಜಿಸುವುದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತವೆ. ಈಗ ಕೊನೆಯದಾಗಿ ಮಂತ್ರಗಳು. ಇದು ನನಗೆ ತುಂಬ ಪ್ರಿಯವಾದಂತಹ ಭಾಗ. ಅಂದರೆ ಮಂತ್ರಗಳ ಜಪ ಮಾಡಿದರೆ ಎಂತಹ ದೇವರು ಕೂಡ ಒಲಿಯುತ್ತಾನೆ, ನಮ್ಮ ಕಷ್ಟಗಳು ಕೂಡ ಮಂಜಿನಂತೆ ಕರಗುತ್ತವೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಈಗ ಸರಳವಾದಂತಹ ಕೆಲವು ಮಂತ್ರಗಳನ್ನು ನಾನು ಈಗ ಹೇಳುತ್ತೇನೆ. ಇದನ್ನು ನೀವು ಪೂಜೆ ಮಾಡಿದ ನಂತರ ಪಠಿಸಬಹುದು. ಆದರೆ ಇದರಲ್ಲಿ ಶ್ರದ್ಧಾ ಭಕ್ತಿ ತುಂಬ ಮುಖ್ಯವಾಗಿರುತ್ತದೆ. ಈಗ ಮೊದಲನೇ ಮಂತ್ರ ಸರಳವಾಗಿದೆ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಇದನ್ನು ನಾವು ದೇವರ ಕೋಣೆಯಲ್ಲಿ ಕುಳಿತು ಪೂಜೆಯ ನಂತರ 21 ಬಾರಿ, ಸಾಧ್ಯವಾದರೆ 108 ಬಾರಿ ಜಪಿಸಬೇಕು. ಈಗ ಇನ್ನೊಂದು ಮಂತ್ರ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮುಂದಿನ ಮಂತ್ರ ಹೀಗಿದೆ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈಗ ಮುಂದಿನ ಮಂತ್ರ ಹಾಗೂ ಕೊನೆಯ ಮಂತ್ರ. ಓಂ ಶ್ರೀಂ ಹರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಂ ಮೇ ವಶಮಾನಿಯ ಸ್ವಾಹಾ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಂ ಮೇ ವಶಮಾನಿಯ ಸ್ವಾಹಾ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಂ ಮೇ
ವಶಮಾನಿಯ ಸ್ವಾಹ. ಇವೆಲ್ಲ ಮಂತ್ರಗಳನ್ನು 11 ಬಾರಿ, 21 ಬಾರಿ ಅಥವಾ 51, 108 ಹೀಗೆ ನಮಗೆ ಸಾಧ್ಯವಾದಷ್ಟು ಜಪಿಸಬೇಕು. ಆದರೆ ಶ್ರದ್ಧಾಭಕ್ತಿಯಿಂದ ಮನಸ್ಪೂರ್ವಕವಾಗಿ ಆ ಗಣೇಶನನ್ನು ನೆನೆಸಿಕೊಂಡು, ಅಂದರೆ ಗಣೇಶನನ್ನು ಮನಸ್ಸಿನಲ್ಲಿ ಆರಾಧಿಸಿಕೊಂಡು ಶಾಂತಯುತವಾದಂತಹ ಸ್ಥಳದಲ್ಲಿ ಕುಳಿತುಕೊಂಡು ಈ ಮಂತ್ರಗಳನ್ನು ಪಠಿಸುವುದರಿಂದ ಹೆಚ್ಚಿನ ಫಲ ನಮಗೆ ಲಭಿಸುತ್ತದೆ. ಗೊತ್ತಾಯ್ತಲ್ಲ ಪ್ರಿಯ ಸ್ನೇಹಿತರೆ, ಈ ಒಂದು ಪವಿತ್ರ ಕುರುತ ಸಂಕಷ್ಟಾರ ಚತುರ್ಥಿಯ ದಿನದಂದು ಏನು ಮಾಡಬೇಕು, ಇದರ ಮಹತ್ವವೇನು, ಪೂಜಾ ವಿಧಾನ ಏನು, ಹಾಗೆ ವ್ರತ ಕಥೆ ಏನು, ಹಾಗೆ ಯಾವ ಮಂತ್ರಗಳನ್ನು ಪಠಿಸಬೇಕು ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಾ. ಹಾಗಿದ್ದರೆ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು, ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಅಥವಾ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನಾದರೂ ಅದರಲ್ಲಿ ಹಾಕಬಹುದು. ಈ ಒಂದು ಶುಭ ದಿನದಂದು ಗಣೇಶನನ್ನು ಆರಾಧಿಸಿ, ಪೂಜಿಸಿ ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇದರ ಫಲವಾಗಿ ಕುಟುಂಬದ ಎಲ್ಲ ಸದಸ್ಯರಿಗೂ ಆರೋಗ್ಯ, ಆಯುಷ್ಯು, ಬುದ್ಧಿಶಕ್ತಿ, ಜ್ಞಾನ, ಸಂತೋಷ, ಸಮೃದ್ಧಿ, ಮನಸ್ಸಿಗೆ ಶಾಂತಿ ಎಲ್ಲವನ್ನು ದಯಪಾಲಿಸಲಿ. ಓಂ ಗಂ ಗಣಪತಿಯೇ ನಮಃ.